ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಗಿರೀಶ್ ಇವತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಇದುವರೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ಗಳನ್ನು ಪಡಿಬೋದು ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳಿದುಕೊಂಡು ವಿಡಿಯೋವನ್ನು ಮುಂದುವರಿಸ್ತೀನಿ ಸ್ನೇಹಿತರೆ. ಬಹು ದಿನಗಳಿಂದ ಚರ್ಚಿತವಿದ್ದಂತಹ ವಿಷಯ ಅಂತಂದರೆ ನವಂಬರ್ ಕ್ರಾಂತಿ ರಾಜ್ಯ ಸರ್ಕಾರದಲ್ಲಿ. ಅದರ ಬಗ್ಗೆ ಹೆಚ್ಚು ಬಹುತೇಕ ವಿಷಯವನ್ನು ಅದರ ಬಗ್ಗೆ ಚರ್ಚೆ ಮಾಡಬೇಕಂತ ಇದ್ದೀನಿ ಸ್ನೇಹಿತರೆ. ನವಂಬರ್ ಕ್ರಾಂತಿ ಅಂಥೇಳಿ ಹೇಗೆ ಜನರನ್ನು ಬೀಳಿಸಿದ್ರು ರಾಜಕಾರಣಿಗಳು, ಜನರನ್ನು ಬೀಳಿಸಿ ತಾವು ಹೇಗೆ ಬೆಳೆ ಬೇಯಿಸ್ಕೊಂಡ್ರು ಅಂತ ಅನ್ನೋದನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ ಸ್ನೇಹಿತರೆ. ಒಂದು 2-3 ದಿವಸದಿಂದಂತೂ ಸಿದ್ದರಾಮಯ್ಯನವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅರೇಂಜ್ ಮಾಡಲಾಗಿದೆ ಅಂಥೇಳಿ ಯಾವುದೇ ಟಿ ವಿ ನ್ಯೂಸ್ ಚಾನಲನ್ನು ಹಚ್ಚದೇ ಇದ್ದಂತಹ ಪರಿಸ್ಥಿತಿಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಮ್ಮನ್ನು ಕರೆದೊಯ್ದಿತ್ತು ಸ್ನೇಹಿತರೆ. ಯಾವ ಚಾನಲ್ ಹಚ್ಚಿರೂ ಏನೋ ಒಂದು ಬೇರೆ ಮಾಧ್ಯಮ ಅಂದ್ರೆ ಬೇರೆ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದು ದೇಶ ವಿದೇಶಗಳ ಸುದ್ದಿ ನೋಡೋಣ ಅಥವಾ ರಾಷ್ಟ್ರದ ಸುದ್ದಿ ಏನಾರು ನೋಡೋಣ ಅಂತಂದರೆ ಟಿ ವಿ ಮಾಧ್ಯಮಗಳಲ್ಲಿ, ವಾರ್ತಾ ಮಾಧ್ಯಮಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಬರೀ ಅದನ್ನೇ ಹೈಲೈಟ್ ಮಾಡಲಾಯಿತು. ಯಾವುದಪ್ಪ ಅಂತಂದರೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು. ಅಂದರೆ ಮಾಧ್ಯಮದವ್ರದ್ದು ತಪ್ಪು ಅಂತ ನಾನು ಹೇಳಲಿಕ್ಕಾಗೋದಿಲ್ಲ. ಯಾಕಂತಂದರೆ ಬಹಳ ದಿವಸಗಳಿಂದ ನವಂಬರ್ ಕ್ರಾಂತಿ ಆಗುತ್ತೆ ಅಂಥೇಳಿ ಕಾಂಗ್ರೆಸ್ನಲ್ಲಿರುವಂತಹ ಹಲವಾರು ಇವರು ಬಣದ ಶಾಸಕರು, ಅವರು ಬಣದ ಶಾಸಕರು ಒಂದಲ್ಲ ಒಂದು ಸಲ ಈ ರೀತಿ ಗೊಂದಲಕ್ಕೀಡಾಗುವಂಥ ಹೇಳಿಕೆ ಕೊಟ್ಟಿದ್ದರಿಂದನೇ ಇದು ಹೈಕಮಾಂಡ್ ಅಂಗಳದವರೆಗೂ ಹೋಯಿತು. ಹೈಕಮಾಂಡ್ ಕೂಡ ಅದಕ್ಕೂ ಕೂಡ ಕರ್ನಾಟಕ ರಾಜ್ಯದ ಒಂದು ಸಮಸ್ಯೆ ಬಗೆಹರಿಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಪಟ್ಟಿದೆ, ಅಥವಾ ಆ ರೀತಿ ಅದಕ್ಕೆ ಮನದಿಚ್ಛೆ ಇದೆ. ಬಗೆಹರಿಲಿ ಕರ್ನಾಟಕದ ಸಮಸ್ಯೆ ಅಂತ ಇದ್ದಂತೆ ನಂಗೆ ಕಾಣೋದಿಲ್ಲ. ಯಾಕಂತಂದರೆ ಇಷ್ಟೆಲ್ಲ ಕರ್ನಾಟಕದಲ್ಲಿ ಚುನಾವಣೆಗೂ ಮೊದಲು ಮತಗಳು ಬೇಕಾದಾಗ ಯಾವ ರೀತಿ ರಾಷ್ಟ್ರದ ನಾಯಕರು, ಕಾಂಗ್ರೆಸ್ನ ನಾಯಕರು ಬಂದರು, ರಾಜ್ಯದಲ್ಲಿ ಯಾವ ರೀತಿ ಪಾಲ್ಗೊಂಡಿದ್ದರು ಚುನಾವಣೆಗೂ ಮೊದಲು ಅಂತ ನಾವು ನೋಡಿದ್ದೀವಿ ಸ್ನೇಹಿತರೆ. ಆದರೆ ಈಗ ಅವರಿಗೆ ಯಾವುದೂ ಬೇಕಾಗಿಲ್ಲ. ಈಗ ಅವರಿಗೆ ಕರ್ನಾಟಕವನ್ನು ATM ಮಾಡ್ಕೊಂಡಂಗೆ ಕಾಣ್ತಾ ಇದೆ ಅಂತೇಳಿ ವಿರೋಧ ಪಕ್ಷಗಳು ಹೇಳ್ದಂಗೆ ಆ ರೀತಿ ಏನಾದ್ರು ಹೌದಾ ಅನ್ನೋಂಥ ಸಮಸ್ಯೆ ಮೂಡ್ತಾ ಇದೆ. ಅಂದರೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಏನಾದ್ರು ಪ್ರಯತ್ನ ಪಟ್ಟರೆ ನಾಳೆ ನಮ್ಮ ಮಾಮೂಲಿಗೆ ತೊಂದರೆ ಆಗ್ಬೋದು, ಅಥವಾ ATMಗೆ ತೊಂದರೆ ಆಗ್ಬೋದು ಅಂತೇಳಿ ಏನಾದ್ರು ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆಯಾ? ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಒಂದು ರೀತಿ ಮೋದಿಯವ್ರ ವಿಷಯ ಬಂದಾಗ, BJP ವಿಷಯ ಬಂದಾಗ ಯಾವ ರೀತಿ ಬೇಕೋ ಹಾಗೆ ಹೇಳಿಕೆ ಕೊಡುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಬಂದರೂ ಕೂಡ ಯಾವುದೇ ಅವರಿಗೆ ಹೆಚ್ಚಿಗೆ ಅಧಿಕಾರ ಕಾಂಗ್ರೆಸ್ ಪಕ್ಷ ಕೊಡಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಮೊದಲಿಂದನೂ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಅವರೇ ಕನ್ಫರ್ಮ್ ಮಾಡಿಬಿಟ್ರು, ಏನಿದ್ರು ನಮ್ಮ ದೆಹಲಿ ಹೈಕಮಾಂಡ್ ಬಗೆಹರಿಸ್ತಾರೆ. ಹಾಗಾದರೆ ತಾವು ರಾಷ್ಟ್ರೀಯ ಅಧ್ಯಕ್ಷರು ಅಂತ ಯಾಕೆ ತಮ್ಮನ್ನು ಅಪಾಯಿಂಟ್ ಮಾಡಲಾಗಿದೆ ಅಂಥೇಳಿ ದೇವರನ್ನೇ ಯಾರಿಗೂ ಅರ್ಥ ಆಗಿಲ್ಲ. ಅದೇನೇ ಇರಲಿ. ಆಮೇಲೆ ಇದರ ನಡುವೆ ಬಂಡೆ ಇನ್ನೇನು ಸಿಡದೇ ಬಿಡುತ್ತೆ. ನವಂಬರ್ ಕೊನೆ ತನಕ ನೋಡಿ, ನವಂಬರ್ 20ಕ್ಕೆ 2.5 ವರ್ಷ ತುಂಬ ಹೋಗಿದೆ ರಾಜ್ಯ ಸರ್ಕಾರಕ್ಕೆ. ದೆಹಲಿ ಒಳಗೆ ಮೊದಲೇ 2023ರಲ್ಲಿ ಒಪ್ಪಂದದಂತೆ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರವನ್ನು DK ಶಿವಕುಮಾರ್ ಅವರಿಗೆ ಮಾಡಲೇಬೇಕು ಅಂತೇಳಿ ಅವರು ಅಂದ್ಕೊಂಡಿದ್ದರು. ಅವರ ಪರವಾಗಿ ನಿಂತಹ ಶಾಸಕರು ಅವರೇ ಮುಖ್ಯಮಂತ್ರಿ ಆಗಲಿ ಎಂದು ಅವರ ಪರವಾಗಿ ನಿಂತಹ ಸ್ವಾಮೀಜಿಗಳು ಹಲವಾರು ಅವ್ರಿಗೆ ಓಟ್ ಹಾಕಿದಂಥ ಅವ್ರ ಸಮುದಾಯದವರು ನಿಂತಿದ್ದರು. ಆದರೆ ವಿಚಿತ್ರ ಅಂದರೆ ಬಂಡೆನೂ ಸಿಡಿಲಿಲ್ಲ. ಇತ್ಲಾಗೆ ಟಗರು ಇನ್ನೇನು ಗುದ್ದು ಬಿಡುತ್ತನೋ ಅನ್ನೋ ಲೆವೆಲಿಗೆ ಹೋಗಿತ್ತು. ಆದರೆ ಅದನ್ನು ಶಾಂತಗೊಳಿಸಲಾಯಿತು. ತಾವೇ ಶಾಂತ ಆದರು, ಅಥವಾ ಅವರಿಗೆ ಹೈಕಮಾಂಡ್ಗೂ ಏನು ಆಸಕ್ತಿ ಇದ್ದಂಗೆ ತೋರೋದಿಲ್ಲ ಅಂತ ಅನಿಸಿರಬಹುದು. ಗೊತ್ತಾಗಿದೆ ಬಿಡಿ, ನಮಗೆ ಗೊತ್ತಾಗಿದೆ ಅಂದರೆ ಅವ್ರಿಗೆ ಗೊತ್ತಾಗಿರುತ್ತೆ. ಅಂದರೆ ಒಟ್ಟಿನಲ್ಲಿ ಇನ್ನೂ 2.5 ವರ್ಷ ನಾವು ಇದೇ ರೀತಿ ನೆರೆಟಿವ್ಗಳನ್ನು, ಕುರ್ಚಿ ಬಡಿದಾಟವನ್ನು ಹಾಗೂ ಅಭಿವೃದ್ಧಿ ರಹಿತ ಸರ್ಕಾರದ ಕಾರ್ಯವೈಖರಿಯನ್ನು ನೋಡ್ಕೊತ ಹೋಗೋದು ನಮ್ಮ ಕರ್ಮವಾಗಿದೆ. ಯಾಕೆ ಅಂತಂದರೆ 2.5 ವರ್ಷದಿಂದ BJPಯ ಆಡಳಿತಕ್ಕೆ ಬೇಸತ್ತು. ಭ್ರಷ್ಟಾಚಾರ ಅಂತಂದರೂ ಪರವಾಗಿಲ್ಲ, ಕೋವಿಡ್ ಸಮಯದಲ್ಲೂ ಸಾಕಷ್ಟು ಭ್ರಷ್ಟಾಚಾರ ಎಸಗಿದ್ರು ಅನ್ನಲಾಗ್ತದೆ BJP ನಾಯಕರು. ಆಮೇಲೆ ಅವರವರೊಳಗೆ ಬಣ ಬಡಿದಾಟ, ಈಗಿನ ಥರನೇ ಕಾಂಗ್ರೆಸ್ನವ್ರ ಥರನೇ ಬಣ ಬಡಿದಾಟ ಇದ್ದಿದ್ದರಿಂದ ಅವರು ಅಭಿವೃದ್ಧಿನೇ ಇರಲಿಲ್ಲ ಆವಾಗ 2023ಕ್ಕೂ ಮೊದಲು. ಏನೋ ಒಂದು ರಾಜ್ಯಕ್ಕೆ ಒಳ್ಳೆಯದಾಗ್ಬೋದು ಅಂತ ಎಲ್ಲರೂ ಒಕ್ಕೂರಲ್ಲಿ ಅಂತ ಕಾಂಗ್ರೆಸ್ಸಿಗೆ ಬಹುಮತವನ್ನು ಕೊಟ್ಟಾಯಿತು. 140 ಸಮೀಪ ಸೀಟ ಬಂದರೂ ಕೂಡ ನಮ್ಮ ಕರ್ನಾಟಕ ಮತದಾರರ ಹಣೆ ಬರ ಬದಲಾಗಲಿಲ್ಲ. ಅಂದರೆ ಮತ್ತೆ ಯಥಾ ಪ್ರಕಾರ ಬೆಳಗ್ಗೆ ಎದ್ದರೆ ಬಣ ಬಡಿದಾಟ, ಕುರ್ಚಿ ಬಡಿದಾಟ, ಅಭಿವೃದ್ಧಿ ರಹಿತ ಆಡಳಿತ, ಭ್ರಷ್ಟಾಚಾರ,
ಎಲ್ಲಿ ನೋಡ್ರಲ್ಲಿ ರಸ್ತೆ ಹದಗೆಟ್ಟಿರ್ಬೋದು. ಮೊನ್ನೆ ಆನೇಕಲ್ ತಾಲೂಕಿನಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಬೀದಿಗಿಳಿದಿದ್ದನ್ನು ನಾವು ನೋಡಿದ್ವಿ. ಅಂದರೆ ರಸ್ತೆ ಸರಿಯಾಗಿಲ್ಲ, ನಾವೇನು ಟ್ಯಾಕ್ಸ್ ಕಟ್ತೇವೋ ಇಲ್ವೋ, ಟ್ಯಾಕ್ಸ್ ಹಣ ಎಲ್ಲ ಇವ್ರು ಏನು ಮಾಡ್ತಾಯಿದ್ದಾರೆ ಅಂಥೇಳಿ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದನ್ನು ನಾವು ನೋಡಿದ್ವಿ ಸ್ನೇಹಿತರೆ. ಇವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಾಳ ಅಂದರೆ ಇನ್ನೂ ವ್ಯಾಪಕವಾಗಿ ಪ್ರತಿಭಟನೆ ನಡೀತಾ ಹೋದರೆ ಬಿ ಜೆ ಪಿಯವರೆಲ್ಲ ಮಾಡಿಸ್ತಾ ಇದ್ದಾರೆ ರೀ ಅಂತೇಳಿ ಸುಮ್ಮನೆ ಕೈ ತೊಳ್ಕೊಂಬಿಡೋರು. ಅವರು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅವ್ರಿಗೀಗ ಬಹುಮತ ಬಂದುಬಿಟ್ಟಿದೆ ಆಲ್ರೆಡಿ. ಹೀಗಾಗಿ ನಮ್ಮ ಸರ್ಕಾರವನ್ನು ಯಾರು ಅಲುಗಾಡಿಸ್ಲಿಕ್ಕೆ ಬರೋದಿಲ್ಲ. ದಿವಸ ಒಂದೊಂದು ಹೇಳಿಕೆ ಕೊಟ್ಕೋತಾ, ಒಂದು ದಿವಸ ಇವ್ರ ಪರವಾದ ಶಾಸಕರು ಬರ್ತಾರೆ, ಒಂದು ದಿವಸ ಸಿ ಎಮ್ ಪರವಾದ ಶಾಸಕರು ಬಂದು ಏನೇನು ಹೇಳಿಕೆ ಕೊಟ್ಕೋತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೋ ಅಂತೇಳಿ ಮತ್ತೊಂದು ಸಲ ಪ್ರೂವ್ ಆಗಿದೆ ಸ್ನೇಹಿತರೆ. ನವಂಬರ್ ಕ್ರಾಂತಿ ಅಂತೂ ಟೂಸ್ ಆಯಿತು. ಡಿಸೆಂಬರಲ್ಲಿ ಇವ್ರು ಏನೇನು ಮಾಡ್ತಾರೆ ಅನ್ನೋದು ಇವತ್ತಿಂದ ಹೊಸದಾಗಿ ಬೆಳವಣಿಗೆ ಶುರುವಾಗುತ್ತೆ. ಇನ್ನು ಎರಡನೇ ವಿಷಯ ನಾನು ಹೇಳಬೇಕು ನಿಮಗೆ ಅಂತಂದರೆ, SIR ಅನ್ನೋದನ್ನು ಏನು ಕೇಂದ್ರ ಚುನಾವಣಾ ಆಯೋಗ ಪ್ರಾರಂಭ ಮಾಡ್ಕೊಂಡು ಭಾಳ ದಿವಸ ಆಗಿದೆ. ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಅದರ ಹಾಹಾಕಾರ ಅನ್ನೋದಕ್ಕಿಂತ ವಿದೇಶಿ ನುಸುಳುಕೋರರಿಗೆ ಯಾವ ರೀತಿ ಮಗ್ಗುಲು ಮುಳ್ಳಾಗಿ ಪರಿಣಮಿಸ್ತಿದೆ ಅಂತಂದರೆ, ಯೋಗಿ ಆದಿತ್ಯನಾಥ್ ಅವರು ಆಧಾರ್ ಕಾರ್ಡು ಕಡ್ಡಾಯವಲ್ಲ, ಅದರ ಪ್ರಕಾರ ಅಡ್ರೆಸ್ಸು ಅಂದರೆ SIRಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯನ್ನು ಅವರು ಉತ್ತರ ಪ್ರದೇಶದಲ್ಲೂ SIR ಸ್ಟಾರ್ಟ್ ಆಗಿದೆ ನಿಮ್ಗೆ ಗೊತ್ತಿರುವಂಗೆ. ಯೋಗಿ ಆದಿತ್ಯನಾಥ್ ಅವರು ಕಡ್ಡಾಯ ಅಲ್ಲ ಆಧಾರ್ ಅನ್ನೋದನ್ನು ಒಂದು ಹೊಸ ರೂಲ್ಸ್ ತಂದುಬಿಟ್ಟಿದ್ದಾರೆ ಅವರು. ಅದಕ್ಕಾಗಿ ಉತ್ತರ ಪ್ರದೇಶದಿಂದ ಇನ್ನೇನು ನಮಗೆ ಎಲ್ಲ ಸೆಂಟ್ರಿಗೆ ಹಾಕಿಬಿಡ್ತಾರೆ. ಅಂದರೆ ವಿದೇಶಿ ನುಸುಳುಕೋರರಿಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲವೊಂದು ಸೆಂಟರ್ಗಳನ್ನು ನುಸುಳುಕೋರರಿಗಾಗಿ ಇರುವಂಥ ಸೆಂಟರ್ಗಳಲ್ಲಿ ತದನಂತರ ಅವರು ದೇಶಕ್ಕೆ ಕಳಿಸಲಾಗತ್ತೆ. ಆ ರೀತಿ ಸೆಂಟರ್ಗಳನ್ನು ಪ್ರತಿ ಜಿಲ್ಲೆಯಲ್ಲೂ ಯೋಗಿ ಆದಿತ್ಯನಾಥ್ ಅವರು ತೆಗೆದಿದ್ದಾರೆ. ಹೀಗಾಗಿ ಹೆದರಿ ಆಗಲೇ ಯೋಗಿ ಆದಿತ್ಯನಾಥ್ ಅವರು ಅಂತಂದರೆ ಇವನ್ ದೇಶದ್ರೋಹಿಗಳಿಗೆ ಅಷ್ಟೇ ಅಲ್ಲ, ವಿದೇಶಿ ನುಸುಳುಕೋರಿಗೂ ಭಯ ಶುರುವಾಗಿ ಅವರು ಎಲ್ಲ ದಿಕ್ಕಪಾಲಾಗಿ ಈಗ ಉತ್ತರ ಪ್ರದೇಶ ಬಿಟ್ಟು ಓಡೋಗ್ತಾ ಇದ್ದಾರೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗಾಗಲೇ ಸೋಲಿನ ಭಯ ಸ್ಟಾರ್ಟ್ ಆಗಿದೆ. SIR ವ್ಯಾಪಕವಾಗಿ ಅಲ್ಲಿ ಕಾರ್ಯ ನಡೀತಾ ಇದೆ. SIR ಕಾರ್ಯ ಎಷ್ಟೇ ಅವರು ಕೋರ್ಟಿಗೆ ಹೋಗಿ ಎಲ್ಲ ಇದು ಮಾಡಿದ್ರು, ಎಡಪಂಥ ಪಕ್ಷಗಳು ಕಾಂಗ್ರೆಸ್ ಆದಿಯಾಗಿ ಎಲ್ಲರೂ ಹೋದರೂ ಕೋರ್ಟ್ನಲ್ಲಿ ಏನು SIRಗೆ ತಡೆಯಾಜ್ಞೆಯನ್ನು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ನೀಡಲಿಲ್ಲ. ಆದರೆ ಇನ್ನೊಂದು ಸಲ ಏನೋ ಮತ್ತೆ ಕೇಸ್ ಏನೋ ಹಾಕಿದ್ದಾರೆ ಅಂತ ಇವರು ವಿಚಾರಣೆಯನ್ನು ಮುಂದುವರಿಸಿದೆ, ಅಂದರೆ ಮುಂದೂಡಿದೆ ಅಂತ ಅನಿಸುತ್ತೆ ಸುಪ್ರೀಂ ಕೋರ್ಟ್. ಇವೆಲ್ಲದರ ನಡುವೆ ರಾಜ್ಯ ರಾಜಕಾರಣ ಈ ರೀತಿ ನವಂಬರ್ ಕ್ರಾಂತಿ ಟುಸ್ ಪಟಾಕಿ ಆದಾಗ ಮೋದಿಯವರು ಮಾತ್ರ ಎಗ್ಗಿಲ್ಲದೆ ಅಭಿವೃದ್ಧಿ ಕಾರ್ಯವನ್ನು ತಾವು ಅಂದ್ಕೊಂಡಂಥ ಕೆಲಸವನ್ನು ಮಾಡ್ತಾ ಮುನ್ನುಗ್ತಾ ಇದ್ದಾರೆ. ಬಿಹಾರದ ಗೆಲುವಿನಿಂದ ಭಾರಿ ಆತ್ಮಸ್ಥೈರ್ಯ ಸಿಕ್ಕಂತಾಗಿದೆ. ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಹಿನ್ನಡೆ ಆದಂಥ ಮೋದಿಯವರು ಯಾವ ರೀತಿ ಮುನ್ನುಗ್ತಾ ಇದ್ದಾರೆ. ಮೊನ್ನೆ ಉಡುಪಿಗೆ ಸಹಿತ ಬಂದಿದ್ದರು. ತದನಂತರ ಗೋವಾಕ್ಕೆ ಹೋಗಿ ಪರ್ತಗಾಳಿ ರಾಮನ ವಿಗ್ರಹವನ್ನು ಉದ್ಘಾಟನೆ ಮಾಡಿದರು. ಆತ್ಮಸ್ಥೈರ್ಯವನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಮುನ್ನುಗ್ತಾ ಇದ್ದಾರೆ. SIR ವ್ಯಾಪಕವಾಗಿ ನಡೀತಾ ಇರೋದರಿಂದ ಒಂದು ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಮೋದಿ ಹಾಗೂ ಅಮಿತ್ ಶಾ ಅವರು ಕೂಡಿ ಹೊಡೆದಿದ್ದಾರೆ ಅನ್ನೋ ಅನಿಸುತ್ತೆ. ಅದೇನಪ್ಪ ಅಂತಂದರೆ, ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಅಂತ ಹೇಳಿದ್ದು ಅವರಿಗೆ ಆಗುವಂಗೆ ತೋರ್ತಾ ಇದೆ. ಯಾಕಪ್ಪ ಅಂತಂದರೆ, ನಿಜವಾದ ಓಟ್ ಚೋರಿ ಹೇಗೆ ನಡೀತಾ ಇದೆ ದೇಶದಲ್ಲಿ ಅನ್ನೋದನ್ನು ಚುನಾವಣಾ ಆಯೋಗ ಕಂಡುಹಿಡಿತಾ ಇದೆ. ಬಿಹಾರದಲ್ಲಿ 60-70 ಲಕ್ಷ ಅಂದರೆ ಫೇಕ್ ವೋಟರ್ ID-ಗಳನ್ನು ರದ್ದು ಮಾಡಿ, ಅರ್ಥಾತ್ 60 ಲಕ್ಷ ಸುಮಾರು ಮತಗಳು ಅಸಿಂಧು, ಅಂದರೆ ಅವು ಅಂಥ ಮತಗಳೇ ಇರಲಿಲ್ಲ. ಕೆಲವು ಮೃತಪಟ್ಟಿದ್ದರು, ಕೆಲವು ಅಂದರೆ ಅಸಿಂಧುವಾದಂತಹ ಇರದೇ ಇದ್ದಂತಹ ಮತಗಳ ಹೆಸರೇನಿದ್ದು ವೋಟರ್ ID ಅವೆಲ್ಲ ಫೇಕ್ ಅಂತ ಗೊತ್ತಾಗಿತ್ತು. ಅದೇ ರೀತಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಇನ್ನು ಇತರೆ 3-4 ರಾಜ್ಯಗಳಲ್ಲಿ ಚುನಾವಣಾ ಆಯೋಗ ಕೈಗೊಂಡಿದೆ. ಅಂದರೆ ಸ್ವಚ್ಛ ಭಾರತ ಅಭಿಯಾನ ವಿದೇಶಿಯರನ್ನು ಸ್ವಚ್ಛವಾಗಿ ಗುಡಿಸಿ, ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನಕ್ಕಿಂತ ಹೆಚ್ಚಿಗೆ ಬಾಂಗ್ಲಾದೇಶ ರೋಹಿಂಗ್ಯಾಗಳು ಏನು ಬಂದರು, ಸ್ವಚ್ಛ ಭಾರತ ಅಭಿಯಾನ ಭಾರಿ ವ್ಯಾಪಕವಾಗಿ ಮುನ್ನುಗ್ತಾ ಇದೆ. ಯಾವುದೇ ಅಡೆತಡೆ ಇರಲಿ, ಇದು ಅಡೆತಡೆ ಇರದೆ ನಮ್ಮ ದೇಶದಲ್ಲಿ ಬಂದು ನಮ್ಮ ಪಾಲಿನ ಅನ್ನವನ್ನು ಕಿತ್ಕೋತಾ, ನಮ್ಮ ಟ್ಯಾಕ್ಸಲ್ಲಿ ಬದುಕೋತಾ ಇದ್ದಂತಹ ದೇಶದ್ರೋಹಿಗಳು ವಿದೇಶದಿಂದ ಬಂದು ಭಾರತದಲ್ಲಿ ಬಾಂಬ್ ಸ್ಫೋಟ ಇತ್ಯಾದಿ ಕೊಲೆ, ಸುಲಿಗೆ, ದರೋಡೆಗಳು ಮುಂತಾದಂಥ ಭಯೋತ್ಪಾದನೆ ಕೃತ್ಯಗಳಲ್ಲೂ ಕೂಡ ತೊಡಗಿಸಿಕೊಳ್ಳುತ್ತಿದ್ದಂಥ ವಿದೇಶಿಯರಿಗೆ ಈಗ ಪಟ್ಲ ಕಟ್ಟುವಂತಹ ಕಾರ್ಯವನ್ನು ಮಾಡಿಸಿದಂತಹ ಚುನಾವಣಾ ಆಯೋಗ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಜೈ ಹಿಂದ್. ಧನ್ಯವಾದಗಳು ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ಸದ್ಯದಲ್ಲಿ ಬರ್ತೀನಿ ಸ್ನೇಹಿತರೆ.